ಇಂದು ಹಗರಿಬೊಮ್ಮನಹಳ್ಳಿ ತಾಲೂಕಾಡಳಿತ ವತಿಯಿಂದ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ತಾಲೂಕು ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಉಪ ತಹಸೀಲ್ದಾರ್ ಶಿವಕುಮಾರ್ ಗೌಡರು, ಸಮಾಜದ ಅಧ್ಯಕ್ಷರು, ಮುಖಂಡರುಗಳು, ಪದಾಧಿಕಾರಿಗಳು ಹಾಗೂ ತಾಲೂಕಾಡಳಿತ ವರ್ಗದವರು ಉಪಸ್ಥಿತರಿದ್ದರು. ಹಾಗಾಗಿ ನಾನು ಮುನ್ನೀರನ್ನು ಶ್ರಮಿಸ್ತೇನೆ ಅಂತ ಯಾವ ಸಮಾಜದವರ ಜೊತೆಯಲ್ಲಿರ್ತಾರೆ. ಹಾಗಾಗಿ ಇವತ್ತು ಮಾನ್ಯ ಶಾಸಕರು ಬರಬೇಕಾಗಿತ್ತು, ಆದ್ರೆ ತುರ್ತು ಸಭೆ ಇರೋ ಕಾರಣ ಬೆಂಗಳೂರಿಗೆ ಕರೆದಿದ್ದಾರೆ. ನಾವು ಹೋಗಿ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಸೂಚನೆ ಮೇರೆಗೆ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಮಾತನಾಡ್ತಿದ್ದೇನೆ. ಮಾನ್ಯ ಶಾಸಕರಿಗೆ, ಸಮಾಜದ ಎಲ್ಲಾ ಪ್ರಮುಖರಿಗೂ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಹಿಂದಿನ ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವಕರ್ಮ ಜಯಂತಿ ಶುಭಾಶಯಗಳು. ದಿನಾಚರಣೆ ಶುಭಾಶಯ ಕೋರ್ತಾ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನೆ, ಅದು ಈಗ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ದಿನ. ಜೊತೆಗೆ ಈ ದಿನ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಅವರ ಹುಟ್ಟುಹಬ್ಬ ಇದೆ. ಜೊತೆಗೆ ಇವರು ಪುಟ್ಟರಾಜ ಗವಿಗಳ ಪುಣ್ಯತಿಥಿ ಇದೆ. ಇನ್ನು ಅನೇಕ ಮಹಾತ್ಮರಾಗಿರ್ತಕ್ಕಂಥ ಈ ದೇಶಕ್ಕೆ ಅಕ್ಕಮಹಾದೇವಿ, ಬಸವಣ್ಣ ಇವರೆಲ್ಲ ಹೋರಾಟದಿಂದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಸಲುವಾಗಿ ಈ ಒಂದು ಹೈದರಾಬಾದ್ ಕರ್ನಾಟಕವನ್ನ 2019ರಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನ ಅಂತ ಪ್ರಾರಂಭಿಸಲಾಯಿತು. ಇದರ ಜೊತೆಗೆ ನಮ್ಮ ಮಹಾ ನಾಯಕರಾಗಿರ್ತಕ್ಕಂಥ KP ನಂಜುಂಡಿ ಅವರ ಹೋರಾಟದಿಂದ ನಮ್ಮ ಒಂದು ವಿಶ್ವಕರ್ಮ ಜನಾಂಗಕ್ಕೆ, ಅಂದ್ರೆ ಜನವರಿ ಕ್ಯಾಲೆಂಡರ್ ತೆಗೆದ್ರೆ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣ ದಿನಾಚರಣೆ ಹಾಗೂ ಸೆಪ್ಟೆಂಬರ್ 17ರಂದು ಪರಮಾತ್ಮ ವಿಶ್ವಕರ್ಮ 5 ಕಸುಗಳನ್ನು ಕೊಟ್ಟಿರ್ತಕ್ಕಂಥ ಬೇಲೂರು, ಹಳೆಬೀಡು, ಹಂಪಿ ಇನ್ನು ಅನೇಕ ದೇವಸ್ಥಾನಗಳು ಕಟ್ಟುವ ಮುಖಾಂತರ ನಮ್ಮ ಸಮಾಜವನ್ನ ಉನ್ನತ ಮಟ್ಟಕ್ಕೆ ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮನನ್ನ ನಾವು ಈ ದಿನ ವಿಶ್ವಕರ್ಮ ಜಯಂತಿ ಆಚರಿಸಕ್ಕೆ ನಮ್ಮ ತಾಲೂಕು ಆಡಳಿತದಿಂದ ನಾವು ಧನ್ಯವಾದ ಹೇಳ್ತೀವಿ. ಅವರು ನಾವು ಯುವಸರ ಮೀಟಿಂಗ್ ಸಹ ಹೇಳಿದ್ವಿ, ಮೇಡಮ್ ಅವರೇ ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ, ನೀವು ಇರಬೇಕಾಗುತ್ತೆ ಅಂತ ಹೇಳಿದ್ವಿ. ನಾವು ಅವ್ರೇನೋ ಆರೋಗ್ಯದಲ್ಲಿ ಏನೋ ಹೆಚ್ಚಿಗೆ ಏರುಪೇರು ಆಗಿರೋದ್ರಿಂದ ಬಂದಿಲ್ಲ. ಅದರ ಪರವಾಗಿ ನಮ್ಮ ಉಪ ತಹಸೀಲ್ದಾರ್ ಶಿವಕುಮಾರ್ ಗೌಡರಿದ್ದಾರೆ ಹಾಗೂ ತಾಲೂಕು ಆಡಳಿತ ಎಲ್ಲರಿಗೂ ನಮ್ಮ ವಿಶ್ವಕರ್ಮನ ಆಶೀರ್ವಾದ ಇರ್ಲಿ, ಭಗವಂತನ ಆಶೀರ್ವಾದ ಇರ್ಲಿ. ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ CS ಸಿದ್ದರಾಜ್ ಅವರು, ಗೌರವ ಅಧ್ಯಕ್ಷರಿಂದ ಸಿದ್ದರಾಮಣ್ಣನವರು ಹಾಗೂ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು, ನಮ್ಮ ಗ್ರಾಮದ ಬಂದಿರತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜ ಬಂದವರು, ಈ ಒಂದು ವಿಶ್ವಕರ್ಮನ ಕೃಪೆ ಅವರ ಮೇಲೆ ಇರ್ಲಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಸಮುದಾಯ ಭವನದಲ್ಲಿ ಒಂದು 11:30 ಗಂಟೆಗೆ ಮಾನ್ಯ ಶಾಸಕರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಆಗಮಿಸಬೇಕಂತ ನಾವು ಕರೆದು ಮಾಡಿ ಹೇಳಿದ್ವಿ. ಅವರ ಪರವಾಗಿ ನಮ್ಮ ಸಮುದಾಯ ಭವನಕ್ಕೆ ವಿಶ್ವಕರ್ಮನ ಪೂಜೆಗೆ ಆಗಮಿಸಿ ತಮ್ಮ ಒಂದು ಈ ಸಮಾಜಕ್ಕೆ ಏನಾದ್ರು ತಮ್ಮ ಕೊಡುಗೆ ಆಗ್ಲಿ, ನಾವ್ ಏನಾದ್ರು ಹೇಳ್ಬೇಕಂದ್ರೆ ನೀವು ಯಾವಾಗ್ಲೂ ಬರ್ತಾ ಇಲ್ಲ ಸರ್, ಪ್ರತಿ ಸರಿ ಇದೇ ತಪ್ಪು ಮಾಡ್ತಾ ಇದ್ರಿ. ಯಾರು ಇಲ್ಲ, 5 ಕಸು ಮಾಡ್ತಕ್ಕಂಥ ಯಾವ್ದಾದ್ರು ಸಮಾಜ ಇದ್ರೆ ವಿಶ್ವಕರ್ಮ ಸಮಾಜ ಮಾತ್ರ. ನೀವು ಪ್ರತಿಯೊಂದು ಕುಳಿತಕ್ಕಂಥ ಚೇರು, ಬಿಲ್ಡಿಂಗು, ಬಾಗಿಲು, ಡೋರ್ ಎಲ್ಲ ನಾವು ಮಾಡ್ಕೊಟ್ಟಿವಿ ಅಂತ ಹೇಳೋದು. ನಮ್ಮ ಜಾತಿಯಲ್ಲಿ ಯಾರೇ ಉಂಟ್ರಿ ಮೂರ್ತಿ ಕೆಲಸದಿಂದ ಹಿಡಿದು ಎಲ್ಲ ಕೆಲಸ ಮಾಡ್ತೀವಿ. ನಮ್ಮ ಕೆಲಸಕ್ಕೆ ನಾವು ಯಾವಾಗಲೂ 3ನೇ ಸರಿ ಈ ಕಾರ್ಯಕ್ರಮ ಮಾಡಕತ್ತೀವಿ, ತಹಸೀಲ್ದಾರ್ ಇರೋದಿಲ್ಲ. ಇದನ್ನ ನಾವು ದಂಡಿಸ್ತೇವೆ. ಮುಂದಿನ ಸರಿ ಇಲ್ಲ ಅಂತಂದ್ರೆ ನಾವೇ ಬೇಗ ಹೋಗ್ತೀವಿ, ಮುಂದೆ ಏನಕ್ಕೆ ನುಡುಕಿರ್ತೀವಿ. ವಿಶ್ವಕರ್ಮರು ನಾವು ಏನ್ ಮಾಡ್ಬೇಕಂತ ಗೊತ್ತಿದೆ, ನಮಗೆ ಮಾಡೋದೆಲ್ಲ ಗೊತ್ತಿದೆ. ದಯವಿಟ್ಟು ಈ ತಪ್ಪನ್ನು ತಿದ್ದುಕೊಳ್ಬೇಕಂತ ನಿಮ್ಮಲ್ಲಿ ಮನೆ ಮಾಡಿಕೊಳ್ತಾ ಮತ್ತೊಮ್ಮೆ ವಿಶ್ವಕರ್ಮನಿಗೆ ಜಯವಾಗಲಿ, ಶುಭವಾಗಲಿ. ಎಲ್ಲರಿಗೂ ನನ್ನ ವಂದನೆ. ಈ ವಿಶ್ವಕರ್ಮ ಜಯಂತಿಯನ್ನ ಆಚರಿಸಿ ಮಾಡಿಕೊಂಡಿರ್ತಕ್ಕಂಥ ಒಂದು ವಾಡಿಕೆ, ಆ ವಾಡಿಕೆಯ ಪ್ರಕಾರವಾಗಿ ಇಂದು ತಹಸೀಲ್ದಾರ್ಗಳು ಉಪಸ್ಥಿತಿ ಇರಬೇಕಾಗಿದೆ. ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ವಿ, ಎಲ್ಲಾ ಸಮುದಾಯದ ಜಯಂತಿಗಳಿಗೆ ಅಂತ ಹೋಗ್ತೀರಾ, ಯಾಕ ವಿಶ್ವಕರ್ಮ ಸಮಾಜ ನೀವು ನಿರುತ್ಸಾಹ ಮಾಡ್ತೀರಾ? ನಾವು ಹಿಂದಿನವರು, ಆದರೆ ಒಂದಾನಕ ಸೃಷ್ಟಿಸಿ ವಿಶ್ವಕರ್ಮನ ಇರ್ತಕ್ಕಂಥ ನಾವು ಬಾಂಧವರು ಜಗತ್ತಿಗೆ ಮುಂದುವರೆದು 5 ಕಸುಗಳನ್ನು ಇಟ್ಟುಕೊಂಡು ಇಡೀ ಸಮುದಾಯದ 350 ಜನಾಂಗದ ಜೊತೆ ಕಾರ್ಯವನ್ನ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಯಾರಾಗುತ್ತೆ ಆ ವಿಶ್ವಕರ್ಮ ಜಗತ್ತಿಗೆ ಶಿಲ್ಪಿಯನ್ನು ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ. ಇಂತಹ ಒಂದು ವಿಶ್ವಕರ್ಮನ ಜಯಂತಿಯನ್ನು ಹೋರಾಟ ಮಾಡಿಕೊಂಡಿರ್ತಕ್ಕಂಥ ನಾವು ಯಾಕಂದ್ರೆ ಇದು ತಾಲೂಕು ಮಾಡಿದ್ದಾರೆ, ತಾಲೂಕು ಆಡಳಿತವರು ಇದು ಒಂದು ಸೂಚನೆ ಅಂತ ಹೇಳ್ತಾ, ಇನ್ನು ಮುಂದೆ ಆದರೂ ಅದು ಮಾಡಬೇಡಿ. ತಾಲೂಕಿನಿಂದ ಒಂದು ಅಧಿಕಾರಿಗಳ ಸಮುದಾಯಕ್ಕೆ ಬರ್ರಿ. ಯಾಕಂದ್ರೆ ನಮ್ಮ ಸಮಾಜದವರು ಕೆಲಸದಲ್ಲಿ ಮಿಂಚಾಗಿರ್ತಾರೆ, ಒಂದು ದಿವಸ ಕೆಲಸ ಬಿಟ್ಟಿರ್ತಾರೆ, ಆದ್ರೂ ಕೆಲವು ಕೆಲಸ ಬಿಟ್ಟಲ್ಲ, ಹೊಟ್ಟೆ ಪಾಡಿಗೆ ಸುದ್ದಿ ಕಡಿಬೇಕು. ಅದಕ್ಕಾಗಿಯೇ ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನ, ಸರ್ಕಾರ ಸೌಲಭ್ಯಗಳನ್ನ ತಿಳಿದುಕೊಳ್ಬೇಕಾದ್ರೆ